ಆಲ್ ರೈಟ್ ಗೈಸ್, ದಿಸ್ ಈಸ್ ಲೋಕಲ್ ಟೆಕ್ಕಿ. ಇವತ್ತು ಹೊಸ ವೋಟರ್ ಐಡಿಗೆ ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತಡಯಕ್ಕೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಅಪ್ಲೈ ಮಾಡೋದಕ್ಕೆ ಬೇಕಾಗೋ ದಾಖಲೆಗಳು: ಆಧಾರ್ ಕಾರ್ಡ್, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ನಿಮ್ಮ ಕುಟುಂಬದ ಒಬ್ಬರ ಸದಸ್ಯರ ವೋಟರ್ ಐಡಿ ಮತ್ತು ಮೊಬೈಲ್ ನಂಬರ್. ಇಷ್ಟು ತಯಾರಾದ ತಕ್ಷಣ ಬ್ರೌಸರ್ ಓಪನ್ ಮಾಡಿಕೊಂಡು ಈ ವೆಬ್ಸೈಟ್ ಟೈಪ್ ಮಾಡಿ: voters.eci.gov.in. ಈ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಇದೆ. ಇಷ್ಟಾದ ತಕ್ಷಣ ಫಸ್ಟ್ ಸ್ಟೆಪ್ ಸೈನ್ ಅಪ್ ಆಗೋದು. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಟೈಪ್ ಮಾಡಿ ಕ್ಯಾಪ್ಚಾ ಹಾಕಿ ಕಂಟಿನ್ಯೂ ಮಾಡಿ. ಈಗ ನಿಮ್ಮ ಹೆಸರು ಟೈಪ್ ಮಾಡಿ ಸೆಂಡ್ OTP ಮಾಡಿ. ಬಂದ OTP ಹಾಕಿ ವೆರಿಫೈ ಮಾಡಿ. ಈಗ ಲಾಗಿನ್. ಮತ್ತೆ ಮೊಬೈಲ್ ನಂಬರ್ ಕ್ಯಾಪ್ಚಾ ಹಾಕಿ ಮತ್ತೊಂದು OTP ಬರುತ್ತೆ, ಅದನ್ನು ಹಾಕಿ ಲಾಗಿನ್ ಮಾಡಿ. ಈ ಥರ ಮುಖ್ಯ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಹೊಸ ವೋಟರ್ ಐಡಿಗೆ ಫಾರ್ಮ್ ನಂಬರ್ 6 ಫಿಲ್ ಮಾಡಬೇಕು. ಇಲ್ಲಿದೆ, ಇಲ್ಲಿ ಫಾರ್ಮ್ ನಂಬರ್ 6 ಅಂತ ಇದೆಯಲ್ಲ, ಇದು ಕ್ಲಿಕ್ ಮಾಡಿ. ಈ ಪೇಜ್ ಓಪನ್ ಆಯಿತು. ಇಲ್ಲಿ ನಿಮ್ಮ ರಾಜ್ಯ, ಜಿಲ್ಲೆ ಹಾಗೂ ಮತಕ್ಷೇತ್ರ ಆಯ್ಕೆ ಮಾಡಿಕೊಳ್ಳಿ. ನೆಕ್ಸ್ಟ್ ಕ್ಲಿಕ್ ಮಾಡಿ. ಪರ್ಸನಲ್ ಡೀಟೇಲ್ಸ್. ಇಲ್ಲಿ ಮೊದಲ ಬಾಕ್ಸ್ ನಿಮ್ಮ ಫಸ್ಟ್ ನೇಮ್ ಜೊತೆ ಮಿಡಲ್ ನೇಮ್ ಇದ್ದರೆ ಅದನ್ನು ಆಧಾರ್ ಕಾರ್ಡ್ನ ಪ್ರಕಾರವೇ ಹಾಕಿ. ಈ ಎರಡನೇ ಬಾಕ್ಸ್ನಲ್ಲಿ ನಿಮ್ಮ ಕೊನೆಯ ಹೆಸರು ಟೈಪ್ ಮಾಡಿ. ಈ ಕೆಳಗಿನ ಬಾಕ್ಸ್ಗಳಲ್ಲಿ ಕನ್ನಡದ ಹೆಸರು ತಾನಾಗಿ ತುಂಬಿಕೊಳ್ಳುತ್ತೆ. ಅದರಲ್ಲಿ ಏನಾದರೂ ಅಕ್ಷರ ದೋಷಗಳಿದ್ದರೆ ಈ ಕೀಬೋರ್ಡ್ ಬಳಸಿ ಸರಿ ಮಾಡಿಕೊಳ್ಳಿ. ಇದಾದ ನಂತರ ಇಲ್ಲಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಮಾಡಿ. ಸಿ ಹಂತ. ಇಲ್ಲಿ ಪುರುಷರು ಹಾಗೂ ಮದುವೆಯಾಗದ ಮಹಿಳೆಯರು ತಮ್ಮ ತಂದೆಯ ಹೆಸರು ಹಾಕಿ. ಮದುವೆಯಾದ ಮಹಿಳೆಯರು ಹಸ್ಬೆಂಡ್ ಸೆಲೆಕ್ಟ್ ಮಾಡಿಕೊಂಡು ಅವರ ಹೆಸರು ಹಾಕಿ. ನೆಕ್ಸ್ಟ್ ಕಾಂಟ್ಯಾಕ್ಟ್ ಡೀಟೇಲ್ಸ್. ಇಲ್ಲಿ ಮೊಬೈಲ್ ನಂಬರ್ ಹಾಕಿ ಇಮೇಲ್ ID ಕೂಡ ಹಾಕಬಹುದು. ಇಲ್ಲಿ ಹಾಕುವ ಮೊಬೈಲ್ ನಂಬರ್ ನಿಮ್ಮ ವೋಟರ್ ಐಡಿಗೆ ಲಿಂಕ್ ಆಗುತ್ತದೆ. ಇದಾದ ನಂತರ ನೆಕ್ಸ್ಟ್. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಟೈಪ್ ಮಾಡಿ. ಇಲ್ಲಿ ನಿಮ್ಮ ಜೆಂಡರ್ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಪ್ರೂಫ್ಗೆ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಿ. ಇಲ್ಲಿ ನಿಮ್ಮ ಅಡ್ರೆಸ್ ಡೀಟೇಲ್ಸ್ ಟೈಪ್ ಮಾಡಿ ಪ್ರೂಫ್ಗೆ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಿ. ಇದು ಅಂಗವಿಕಲರು ಮಾತ್ರ ಫಿಲ್ ಮಾಡಬೇಕು. ಇದ್ರೆ ಫಿಲ್ ಮಾಡಿ, ಇಲ್ಲದಿದ್ದರೆ ಸ್ಕಿಪ್ ಮಾಡಿ. ಇಲ್ಲಿ ನಿಮ್ಮ ಕುಟುಂಬ ಸದಸ್ಯರ ವೋಟರ್ ID ಡೀಟೇಲ್ಸ್ ಹಾಕಬೇಕು. ನೇಮ್ ಹಾಕಿ. ತಂದೆ, ತಾಯಿ ಅಥವಾ ಸಂಗಾತಿ ಅಲ್ಲದಿದ್ದರೆ ಲೀಗಲ್ ಗಾರ್ಡಿಯನ್ ಎಂದು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಈ ಬಾಕ್ಸಲ್ಲಿ ವೋಟರ್ ID ನಂಬರ್ ಫಿಲ್ ಮಾಡಿ. ನೆಕ್ಸ್ಟ್ ನಿಮ್ಮ ಜನ್ಮ ಸ್ಥಳ ಹಾಕಿ. ನೀವು ಅಡ್ರೆಸ್ ಕಾಲಮ್ನಲ್ಲಿ ನೊಂದಿಸುವ ಜಾಗದಲ್ಲಿ ಯಾವಾಗಿನಿಂದ ವಾಸ ಇದ್ದೀರಿ ಎಂದು ಡೇಟ್ ಹಾಕಿ. ಊರು ಟೈಪ್ ಮಾಡಿ. ನೆಕ್ಸ್ಟ್ ಕ್ಲಿಕ್ ಮಾಡಿ. ಇಲ್ಲಿ ಕ್ಯಾಪ್ಚಾ ಹಾಕಿ ಸೆಂಡ್ OTP ಮಾಡಿ. ಬಂದ OTP ಫಿಲ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿ. ನಿಮ್ಮ ಫಾರ್ಮ್ನ ಪ್ರಿವ್ಯೂ ಬರುತ್ತೆ. ಎಲ್ಲವೂ ಸರಿಯಾ ಎಂದು ಒಮ್ಮೆ ಖಾತ್ರಿ ಮಾಡಿಕೊಂಡು ಕೆಳಗೆ ಈ ಸೈನ್ ಆ್ಯಂಡ್ ಸಬ್ಮಿಟ್ಗೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಿ ಗೆಟ್ OTP ಮಾಡಿ. ಬಂದ OTP ಫಿಲ್ ಮಾಡಿ ಸಬ್ಮಿಟ್ ಮಾಡಿ. ಇಲ್ಲಿ ರೆಫರೆನ್ಸ್ ನಂಬರ್ ಹಾಗೂ ಫೈನಲ್ ಪ್ರಿಂಟ್ ಬರುತ್ತೆ.
ಇಷ್ಟ ಆದರೆ ನೀವು ಹೊಸ ವೋಟರ್ ಐ ಡಿಗೆ ಅಪ್ಲೈ ಮಾಡುವ ಕೆಲಸ ಮುಗಿತು. ಮುಂದಿನ ರೆಫರೆನ್ಸ್ಗಾಗಿ ಇದನ್ನು ಡೌನ್ಲೋಡ್ ಮಾಡಿಟ್ಟುಕೊಳ್ಳಿ. ಧನ್ಯವಾದಗಳು.